ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಡೈರೆಕ್ಟ್ ಆಫೀಸ್ಗೆ ಹೋಗೋಣ, ಟೈಮ್ ಆಗಿಬಿಟ್ಟು. ಸೊ ಮಧ್ಯಾಹ್ನ ಆಗಿಬಿಟ್ಟಿದೆ, ಇವಾಗಷ್ಟೇ ಬಂದೆ. ಸೊ ಊಟ ನೋಡಿ, ಸೊ ಏನೋ ಇದು ಸೋಯಾಬೀನ್ ಇದೆ, ಇದು ಬೇಳೆ, ಏನೋ ಗೀ ರೈಸ್ ಥರ ಇದೆ. ಸೊ ಊಟ ಮಾಡಿ ಸಿಗ್ತೀನಿ, ಓಕೆನಾ? ಬನ್ನಿ. ಸೊ ಈವ್ನಿಂಗ್ ಆಗಿದೆ 4:15. ಸೊ ಹಂಗೆ ಹೊರಗಡೆ ಬಂದೆ. ಸೊ ವ್ಯೂ ನೋಡಿ, ಸನ್ಲೈಟ್ ಅಲ್ಲಿಂದ ಬರ್ತಾ ಇದೆ. ನಾನು ಆ್ಯಕ್ಚುಲಿ ಈ ರೂಮಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಸೊ ಇಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ನೋಡಿ, ರೂಮ್ ನಂಬರ್ 201. ನಮ್ಮ ಪಿ ಜಿಯಲ್ಲಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಒಂದ್ಸಲ ನೋಡ್ಕೊಬಿಡಿ. ಏನು ಗುರು ಹೆಂಗೆ ಸೌಂಡ್ ಮಾಡ್ತಾ ಇದೆಯಲ್ಲ, ಏನೋ ಸೌಂಡು. ಇದು ಆ್ಯಕ್ಚುಲಿ ಅಡಿಲು ಎಲ್ಲಿದೆ ಕಾಣಿಸ್ತಾ ಇಲ್ವಲ್ಲ. ಈ ಮರದಲ್ಲೇ ಇದೆ, ಕಾಣಿಸ್ತಿದೆಯಾ? ಸೊ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಎಲೆ ಎಲ್ಲ ಅಲ್ಲಾಡ್ತಿದೆ ಅಲ್ಲಿರುತ್ತೆ. ಈ ಮರ ಇರೋದ್ರಿಂದ ಸ್ವಲ್ಪ ಏನೋ ಒಂದು ಸ್ವಲ್ಪ ಚೆನ್ನಾಗಿದೆ ಇದು. ಈ ಮರನೂ ಇಲ್ಲ ಅಂದರೆ ಇಲ್ಲಿ ಏನಿಲ್ಲ. ಸೊ ಈ ಕಡೆ ನೋಡಿ, ಏನು ಫುಲ್ ಬ್ಲ್ಯಾಂಕು. ಈ ಕಡೆ ಮರ ನೋಡಿ. ನನಗೆ ಈ ಮರ ನೇಚರು ತುಂಬ ಇಷ್ಟ. ಏನು ಇಷ್ಟು ಸೌಂಡ್ ಮಾಡುತ್ತೆ ಇವು. ಲಿಟ್ರಲಿ ನಿಮ್ಗೆ ಸೌಂಡ್ ಕೇಳಿಸ್ತಿದೆ ಗೊತ್ತಾಗ್ತಾಯಿಲ್ಲ, ಬಟ್ ಏನು ಮಾಡ್ತಾ ಇದೆ ಇವು ನೋಡಿ ನೋಡಿ ಹೇಳಿ. ಯಾ ಯು ವೆಂಟ್ ಫಾರ್ ಇಂಟರ್ವ್ಯೂ. You went today? How you know that? Huh? How you know that? Safe side. Safe. Same side. I'm not interested before. That's why. Yeah. You How gone? you know that? He told. Safe. Safe. Who? Our roommate. He told you are going there. I'm not going there. Different company, yeah? Same company. All rest only. Address you gonna? Is that girl name? ಸೊ ಹಿಂಗೇನೆ ಏನಾದ್ರು ವೀಡಿಯೋ ಮಾಡ್ಬಿಡ್ತೀನಿ ಏನಾದ್ರು ಅಂತ. ಸೊ ಬೋರಿಂಗು ನಿಮಗೂ ಇರ್ಬೋದು, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನೋಡಿ, ಅದೇ 1 minute ವೀಡಿಯೋ ಆಗ್ಬಿಟ್ಟಿದೆ. ಸೊ ಆಡಿಯನ್ದು ಅದನ್ನ ಆಗ್ಬಿಟ್ಟಿದ್ದೀನಿ. ಸರಿ ಸೌಂಡ್ ಮಾಡ್ತಾಯಿದೆ. ಸೌಂಡು ಒಂಥರ ಇರಿಟೇಷನ್ನು, ಒಂಥರ ಚೆನ್ನಾಗೂ ಇದೆ. ಸೊ ಬನ್ನಿ, ಇವಾಗ 5 ಗಂಟೆ ಆದಂಗೆ ಹೊರಡಬೇಕು ಆಫೀಸಿಗೆ. ಕಾಣಿಸ್ತಾ ಏನಾದರೂ ನನಗೆ ಅಲ್ಲಿ ನೋಡಿ, ಏನದು ಅದ್ದಕ್ಕಾಗೇನೋ ಅದ್ದು ಅನ್ಕೋತೀನಿ. ಸ್ವಾರ್ಥ ಇದೆ. ಜಸ್ಟ್ ಲುಕಿಂಗ್ ದಿಸ್ ವ್ಯೂ. ಈ ಕಡೆ ವ್ಯೂ ನಿಮ್ಗೆ ಇಷ್ಟ ಆಯ್ತಾ ಇದೆಯಾ? ಇಲ್ಲ, ಈ ವ್ಯೂ ಇಷ್ಟ ಆಗ್ತಾ ಇದೆಯಾ? ಸೊ ಇದು ನಿಮಗೆ ಕ್ಯಾಮರಾದಲ್ಲಿ ಈ ವ್ಯೂ ಇಷ್ಟ ಇರ್ಬೋದು, ಬಟ್ ನೋಡೋದಕ್ಕೆ ಈ ವ್ಯೂನೇ ಚೆನ್ನಾಗಿರೋದು. ಮೆಟ್ರೋ ಹೋಗ್ತಾ ಇದೆ, ಯೆಲ್ಲೋ ಲೈನ್. ಬಾಯ್ ಟಾಟಾ. ಅಷ್ಟು ಬೇಗ ಇನ್ನೊಂದು ಬಂತಲ್ಲಪ್ಪ ರಿಟರ್ನು. ಬಾಯ್ ಟಾಟಾ, ಟೇಕ್ ಬಾಯ್. ಸೊ ಇದರೊಳಗೆ ಕೈ ಹಾಕಿದ್ರೆ ಏನಾಗ್ಬೋದು? ಕರೆಂಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬ್ಲಾಸ್ಟ್ ಆಗಿಬಿಡತ್ತೆ ಮತ್ತಷ್ಟೇ. ಸೊ ಇಲ್ಲಿ ನೋಡಿ, ಝೂಮ್ ಆಗಿ ತೋರಿಸ್ತೀನಿ. ಇಲ್ಲಿ ಇವರೇನಿದು ERC ಎಲೆಕ್ಟ್ರಿಕ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರರ್ ಆಫ್ LED ಲೈಟ್ಸ್. ಬಟ್ ಇವ್ರು ಯೂಸ್ ಮಾಡ್ತಾ ಇರೋದೇನು? ಸೋಲಾರ್ ಪ್ಯಾನಲ್ಸ್. ದಿಸ್ ಈಸ್ ಬಿಸ್ನೆಸ್ ಬ್ರೋ. ಇವ್ರು ಯೂಸ್ ಮಾಡ್ತಾ ಇರೋದು ನೋಡಿದ್ರೆ ಏನಂತ ಅನ್ಬೇಕಷ್ಟೆ. ಸೊ ಅಲ್ಲಿಗೆ ಯಾಕೆ ಹೋಗ್ಬೇಕು ಅನಿಸ್ತಿದೆಯಲ್ಲ, ರಾರಾ ಅಂದಂಗೆ ಅನಿಸಿದೆ. ಸೊ ನೋಡಿ, ಸೊ ತುಂಬ ಇದು ಸ್ಟಾರ್ಟಿಂಗ್, ಇದು ಓಪನಿಂಗ್ ಆಗಿರೋ ಟೈಮಲ್ಲಿ ಹೆಂಗಿದ್ದಿರ್ಬೋದಲ್ವ, ಇಲ್ಲೆಲ್ಲ ಜನ ನಿಂತ್ಕೊಂಡು. ಸೊ ಏನಿಲ್ಲ, ಫುಲ್ ಹಿಂಗೆ ಕಾಡು ಬೆಳೆದ್ಬಿಟ್ಟಿದೆ. ಕಾಡು ಬಂದಿಲ್ಲ, ಸೊ ಸಿಮೆಂಟ್ ಹಾಕಿರೋದ್ರಿಂದ ಎಲ್ಲೆಲ್ಲ ಬಿದ್ದು ನೋಡಿ, ಗೋಸ್ಟ್ ಹೌಸ್ ಥರ ಕಾಣಿಸ್ತಿದೆ. ಸೊ ಇಲ್ಲೊಂದು ವೀಡಿಯೋ ಮಾಡಿದ್ರೆ ಹಿಂಗೆ, ನೀನು ಬಾಯಲ್ಲಿ ಅಷ್ಟೇ ಗುರು, ನೀನು ಮಾಡೋದಿಲ್ಲ. ಓಕೆ ಬನ್ನಿ, ಒಂದು ಎರಡು ಹೋಗೋಣ. ಇನ್ನು ಟೈಮ್ ಆಗಿಬಿಟ್ಟಿದೆ. ಸೊ ನಿಮಗೆ ನೋಡಿದ್ರೆ ಆದರೂ ಎಷ್ಟು ಬೇಗ ಟೈಮ್ ಹೋಗ್ತಾಯಿದೆ ಅನಿಸುತ್ತೆ. ಸೊ ಆಫೀಸಲ್ಲಿ ಟೈಮೇ ಹೋಗೋಲ್ಲ. ಸೊ ಇವಾಗ ಹೋದ್ರೆ 10 ಗಂಟೆಗೆ ಬರೋದು. ಇವಾಗ ಚಾರ್ಜು ಇಲ್ಲ, 4% ಇದೆ. ಏನು ಮಾಡೋಣ? ಫೋನ್ ಇಟ್ಬಿಟ್ಟು ಹೋಗೋಣ ಅಂತಲೂ ಅನಿಸುತ್ತೆ, ತೊಗೊಂಡು ಹೋಗೋಣ ಅಂತಲೂ ಅನಿಸುತ್ತೆ. ಬನ್ನಿ, ಏನು ನಿಮಗೆ ಗೊತ್ತಾಗುತ್ತೆ. ತೊಗೊಂಡು ಹೋಗ್ಬಿಡ್ತೀನಿ. ಇಟ್ಟೋಗೋಕ್ಕೆ ಮನಸ್ಸಿಲ್ಲ. ಸುಮ್ಮನೆ ಏನೋ ಒಂದು ವೇ ಮಾಡೋಣ ಅಂತ ಅನಿಸುತ್ತೆ, ಬಟ್ ಮಾಡೋದಿಲ್ಲ. ನಾನು ಬರ್ತಾ ಹಂಗೆ ಬಂದ್ಬಿಡ್ತೀನಿ.
ಬನ್ನಿ ಹೋಗೋಣ ಇವಾಗ. ಸೊ ಬನ್ನಿ ಗೈಸ್, ಇವಾಗ ಡೈರೆಕ್ಟ್ ಹೋಗೋಣ, ಆಫೀಸ್ ರೆಡಿಯಾಗಿದ್ದೀನಿ. ಸೊ ಫೈನಲಿ ರೂಮ್ಗೆ ತಲುಪಿದ್ದೀನಿ ಗೈಸ್. ಊಟ ಸೇಫು ತೆಗೆದಿಟ್ಟಿದ್ದೇನೆ. ಸೊ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಿದ್ದೀನಿ, ಏನು ವ್ಲಾಗ್ ಮಾಡಿ ನನಗೂ ಗೊತ್ತಿಲ್ಲ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ.